ತಿಳಿಸಿದರೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ. ಔಷಧಿಗೆ ಈಗಾಗಲೇ ಹಣ ಕೂಡ ಕೊಟ್ಟಿಲ್ಲ. ಹಣ ಇಲ್ಲದೆ ಇದ್ರೂ ಶಾಸಕರು ಫಾರಿನ್ ಟೂರ್ ಹೋಗ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸಿಟಿ ರವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವರು ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ. ಇದರ ಅರ್ಥ ಕೆಲವರಿಗೆ ನಾಯಕತ್ವ ಬದಲಾವಣೆ ಬೇಡ. ಬೆಂಗಳೂರಲ್ಲಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಔಷಧಿ ಕೊಡೋದಕ್ಕೆ ಆಸ್ಪತ್ರೆಗಳಲ್ಲಿ ದುಡ್ಡಿಲ್ಲ, ಆದ್ರೆ ಶಾಸಕರ ಫಾರಿನ್ ಟೂರ್ಗೆ ಸ್ಪಾನ್ಸರ್ ಮಾಡೋದಕ್ಕೆ ದುಡ್ಡಿದ್ಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ತೀವ್ರ ಕೊರತೆ ಎದುರಾಗಿದೆ. ಆ ವಿಚಾರದ ಬಗ್ಗೆ ಸಿಟಿ ರವಿ ಮಾತಾಡಿರೋದು. ಇಷ್ಟೆಲ್ಲ ಇದ್ರೂ ಕೆಲವರು ಮಾತ್ರ ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ. ಇದರ ಅರ್ಥ ಕೆಲವರಿಗೆ ಮಾತ್ರ ನಾಯಕತ್ವ ಬದಲಾವಣೆ ಬೇಡ, ಕೆಲವರಿಗೆ ಬದಲಾವಣೆ ಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಂತ ಎಂಎಲ್ಸಿ ಸಿಟಿ ರವಿ ನಾಯಕತ್ವ ಬದಲಾವಣೆ, ಈ ಶಾಸಕರ ಫಾರಿನ್ ಟೂರ್ ಜೊತೆಯಲ್ಲಿ ಔಷಧಿ ಕೊರತೆ ಬಗ್ಗೆ ಮಾತಾಡಿದ್ದಾರೆ. ಕರ್ನಾಟಕದಲ್ಲಿ ಆಸ್ಪತ್ರೆಗಳಿಗೆ ಔಷಧಿ ಸರಬರಾಜಾಗ್ತಾ ಇಲ್ಲ. 860ಕ್ಕೂ ಹೆಚ್ಚು ಜೀವರಕ್ಷಕ ಔಷಧಿಗಳು ಆಸ್ಪತ್ರೆಯಲ್ಲಿ ಟೆಂಡರ್ ಕರೆದು ಸಪ್ಲೈ ಆಗದೇ ಇರೋದ್ರಿಂದ ಬಡ ರೋಗಿಗಳು ಹೆಚ್ಚಿನ ಹಣ ತೆತ್ತು ಖಾಸಗಿ ಮೆಡಿಕಲ್ ಶಾಪ್ಗಳಲ್ಲಿ ಖರೀದಿ ಮಾಡಬೇಕಾದಂತ ದುಸ್ಥಿತಿ ಇದೆ. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಕರ್ನಾಟಕ ರಾಜ್ಯ ದೇಶದಲ್ಲಿ ರೈತರ ಆತ್ಮಹತ್ಯೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಇಂಥ ಸಂದರ್ಭದಲ್ಲಿ ಜನರ ಸಂಕಷ್ಟಕ್ಕೆ ನೆರವಾಗೋದ್ರ ಬದಲಿಗೆ ವಿದೇಶಕ್ಕೆ ಒಂದು ಗುಂಪು ವಿದೇಶಕ್ಕೆ ಹೋಗಿದೆ. ಅದರ ಅರ್ಥ ಕೆಲವರಿಗೆ ತಿಳಿಸಿದರೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ. ಔಷಧಿಗೆ ಈಗಾಗಲೇ ಹಣ ಕೂಡ ಕೊಟ್ಟಿಲ್ಲ. ಹಣ ಇಲ್ಲದೆ ಇದ್ರೂ ಶಾಸಕರು ಫಾರಿನ್ ಟೂರ್ ಹೋಗ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸಿಟಿ ರವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವರು ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ. ಇದರ ಅರ್ಥ ಕೆಲವರಿಗೆ ನಾಯಕತ್ವ ಬದಲಾವಣೆ ಬೇಡ. ಬೆಂಗಳೂರಲ್ಲಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಔಷಧಿ ಕೊಡೋದಕ್ಕೆ ಆಸ್ಪತ್ರೆಗಳಲ್ಲಿ ದುಡ್ಡಿಲ್ಲ, ಆದ್ರೆ ಶಾಸಕರ ಫಾರಿನ್ ಟೂರ್ಗೆ ಸ್ಪಾನ್ಸರ್ ಮಾಡೋದಕ್ಕೆ ದುಡ್ಡಿದ್ಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ತೀವ್ರ ಕೊರತೆ ಎದುರಾಗಿದೆ. ಆ ವಿಚಾರದ ಬಗ್ಗೆ ಸಿಟಿ ರವಿ ಮಾತಾಡಿರೋದು. ಇಷ್ಟೆಲ್ಲ ಇದ್ರೂ ಕೆಲವರು ಮಾತ್ರ ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ. ಇದರ ಅರ್ಥ ಕೆಲವರಿಗೆ ಮಾತ್ರ ನಾಯಕತ್ವ ಬದಲಾವಣೆ ಬೇಡ, ಕೆಲವರಿಗೆ ಬದಲಾವಣೆ ಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಂತ ಎಂಎಲ್ಸಿ ಸಿಟಿ ರವಿ ನಾಯಕತ್ವ ಬದಲಾವಣೆ, ಈ ಶಾಸಕರ ಫಾರಿನ್ ಟೂರ್ ಜೊತೆಯಲ್ಲಿ ಔಷಧಿ ಕೊರತೆ ಬಗ್ಗೆ ಮಾತಾಡಿದ್ದಾರೆ. ಕರ್ನಾಟಕದಲ್ಲಿ ಆಸ್ಪತ್ರೆಗಳಿಗೆ ಔಷಧಿ ಸರಬರಾಜಾಗ್ತಾ ಇಲ್ಲ. 860ಕ್ಕೂ ಹೆಚ್ಚು ಜೀವರಕ್ಷಕ ಔಷಧಿಗಳು ಆಸ್ಪತ್ರೆಯಲ್ಲಿ ಟೆಂಡರ್ ಕರೆದು ಸಪ್ಲೈ ಆಗದೇ ಇರೋದ್ರಿಂದ ಬಡ ರೋಗಿಗಳು ಹೆಚ್ಚಿನ ಹಣ ತೆತ್ತು ಖಾಸಗಿ ಮೆಡಿಕಲ್ ಶಾಪ್ಗಳಲ್ಲಿ ಖರೀದಿ ಮಾಡಬೇಕಾದಂತ ದುಸ್ಥಿತಿ ಇದೆ. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಕರ್ನಾಟಕ ರಾಜ್ಯ ದೇಶದಲ್ಲಿ ರೈತರ ಆತ್ಮಹತ್ಯೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಇಂಥ ಸಂದರ್ಭದಲ್ಲಿ ಜನರ ಸಂಕಷ್ಟಕ್ಕೆ ನೆರವಾಗೋದ್ರ ಬದಲಿಗೆ ವಿದೇಶಕ್ಕೆ ಒಂದು ಗುಂಪು ವಿದೇಶಕ್ಕೆ ಹೋಗಿದೆ. ಅದರ ಅರ್ಥ ಕೆಲವರಿಗೆ ತಿಳಿಸಿದರೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ. ಔಷಧಿಗೆ ಈಗಾಗಲೇ ಹಣ ಕೂಡ ಕೊಟ್ಟಿಲ್ಲ. ಹಣ ಇಲ್ಲದೆ ಇದ್ರೂ ಶಾಸಕರು ಫಾರಿನ್ ಟೂರ್ ಹೋಗ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸಿಟಿ ರವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವರು ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ. ಇದರ ಅರ್ಥ ಕೆಲವರಿಗೆ ನಾಯಕತ್ವ ಬದಲಾವಣೆ ಬೇಡ. ಬೆಂಗಳೂರಲ್ಲಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಔಷಧಿ ಕೊಡೋದಕ್ಕೆ ಆಸ್ಪತ್ರೆಗಳಲ್ಲಿ ದುಡ್ಡಿಲ್ಲ, ಆದ್ರೆ ಶಾಸಕರ ಫಾರಿನ್ ಟೂರ್ಗೆ ಸ್ಪಾನ್ಸರ್ ಮಾಡೋದಕ್ಕೆ ದುಡ್ಡಿದ್ಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ತೀವ್ರ ಕೊರತೆ ಎದುರಾಗಿದೆ. ಆ ವಿಚಾರದ ಬಗ್ಗೆ ಸಿಟಿ ರವಿ ಮಾತಾಡಿರೋದು. ಇಷ್ಟೆಲ್ಲ ಇದ್ರೂ ಕೆಲವರು ಮಾತ್ರ ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ. ಇದರ ಅರ್ಥ ಕೆಲವರಿಗೆ ಮಾತ್ರ ನಾಯಕತ್ವ ಬದಲಾವಣೆ ಬೇಡ, ಕೆಲವರಿಗೆ ಬದಲಾವಣೆ ಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಂತ ಎಂಎಲ್ಸಿ ಸಿಟಿ ರವಿ ನಾಯಕತ್ವ ಬದಲಾವಣೆ, ಈ ಶಾಸಕರ ಫಾರಿನ್ ಟೂರ್ ಜೊತೆಯಲ್ಲಿ ಔಷಧಿ ಕೊರತೆ ಬಗ್ಗೆ ಮಾತಾಡಿದ್ದಾರೆ. ಕರ್ನಾಟಕದಲ್ಲಿ ಆಸ್ಪತ್ರೆಗಳಿಗೆ ಔಷಧಿ ಸರಬರಾಜಾಗ್ತಾ ಇಲ್ಲ. 860ಕ್ಕೂ ಹೆಚ್ಚು ಜೀವರಕ್ಷಕ ಔಷಧಿಗಳು ಆಸ್ಪತ್ರೆಯಲ್ಲಿ ಟೆಂಡರ್ ಕರೆದು ಸಪ್ಲೈ ಆಗದೇ ಇರೋದ್ರಿಂದ ಬಡ ರೋಗಿಗಳು ಹೆಚ್ಚಿನ ಹಣ ತೆತ್ತು ಖಾಸಗಿ
ಮೆಡಿಕಲ್ ಶಾಪ್ಗಳಲ್ಲಿ ಖರೀದಿ ಮಾಡಬೇಕಾದಂತ ದುಸ್ಥಿತಿ ಇದೆ. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಕರ್ನಾಟಕ ರಾಜ್ಯ ದೇಶದಲ್ಲಿ ರೈತರ ಆತ್ಮಹತ್ಯೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಇಂಥ ಸಂದರ್ಭದಲ್ಲಿ ಜನರ ಸಂಕಷ್ಟಕ್ಕೆ ನೆರವಾಗೋದ್ರ ಬದಲಿಗೆ ವಿದೇಶಕ್ಕೆ ಒಂದು ಗುಂಪು ವಿದೇಶಕ್ಕೆ ಹೋಗಿದೆ. ಅದರ ಅರ್ಥ ಕೆಲವರಿಗೆ ನಾಯಕತ್ವ ಬದಲಾವಣೆ ಬೇಕು. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ, ಔಷಧಿಗೆ ಈಗಾಗಲೇ ಹಣ ಕೂಡ ಕೊಟ್ಟಿಲ್ಲ. ಹಣ ಇಲ್ಲದೆ ಇದ್ರು ಶಾಸಕರು ಫಾರಿನ್ ಟೂರ್ ಹೋಗ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸಿಟಿ ರವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವರು ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ. ಇದರ ಅರ್ಥ ಕೆಲವರಿಗೆ ನಾಯಕತ್ವ ಬದಲಾವಣೆ ಬೇಡ. ಬೆಂಗಳೂರಲ್ಲಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಔಷಧಿ ಕೊಡೋದಕ್ಕೆ ಆಸ್ಪತ್ರೆಗಳಲ್ಲಿ ದುಡ್ಡಿಲ್ಲ, ಆದ್ರೆ ಶಾಸಕರ ಫಾರಿನ್ ಟೂರ್ಗೆ ಸ್ಪಾನ್ಸರ್ ಮಾಡೋದಕ್ಕೆ ದುಡ್ಡಿದ್ಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ತೀವ್ರ ಕೊರತೆ ಎದುರಾಗಿದೆ. ಆ ವಿಚಾರದ ಬಗ್ಗೆ ಸಿಟಿ ರವಿ ಮಾತಾಡಿರೋದು. ಇಷ್ಟೆಲ್ಲ ಇದ್ರೂ ಕೆಲವರು ಮಾತ್ರ ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ. ಇದರ ಅರ್ಥ ಕೆಲವರಿಗೆ ಮಾತ್ರ ನಾಯಕತ್ವ ಬದಲಾವಣೆ ಬೇಡ, ಕೆಲವರಿಗೆ ಬದಲಾವಣೆ ಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಂತ ಎಂಎಲ್ಸಿ ಸಿಟಿ ರವಿ ನಾಯಕತ್ವ ಬದಲಾವಣೆ, ಈ ಶಾಸಕರ ಫಾರಿನ್ ಟೂರ್ ಜೊತೆಯಲ್ಲಿ ಔಷಧಿ ಕೊರತೆ ಬಗ್ಗೆ ಮಾತಾಡಿದ್ದಾರೆ. ಕರ್ನಾಟಕದಲ್ಲಿ ಆಸ್ಪತ್ರೆಗಳಿಗೆ ಔಷಧಿ ಸರಬರಾಜಾಗ್ತಾ ಇಲ್ಲ. 860ಕ್ಕೂ ಹೆಚ್ಚು ಜೀವರಕ್ಷಕ ಔಷಧಿಗಳು ಆಸ್ಪತ್ರೆಯಲ್ಲಿ ಟೆಂಡರ್ ಕರೆದು ಸಪ್ಲೈ ಆಗದೇ ಇರೋದ್ರಿಂದ ಬಡ ರೋಗಿಗಳು ಹೆಚ್ಚಿನ ಹಣ ತೆತ್ತು ಖಾಸಗಿ ಮೆಡಿಕಲ್ ಶಾಪ್ಗಳಲ್ಲಿ ಖರೀದಿ ಮಾಡಬೇಕಾದಂತ ದುಸ್ಥಿತಿ ಇದೆ. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಕರ್ನಾಟಕ ರಾಜ್ಯ ದೇಶದಲ್ಲಿ ರೈತರ ಆತ್ಮಹತ್ಯೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಇಂಥ ಸಂದರ್ಭದಲ್ಲಿ ಜನರ ಸಂಕಷ್ಟಕ್ಕೆ ನೆರವಾಗೋದ್ರ ಬದಲಿಗೆ ವಿದೇಶಕ್ಕೆ ಒಂದು ಗುಂಪು ವಿದೇಶಕ್ಕೆ ಹೋಗಿದೆ. ಅದರ ಅರ್ಥ ಕೆಲವರಿಗೆ ನಾಯಕತ್ವ ಬದಲಾವಣೆ ಬೇಕು. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ, ಔಷಧಿಗೆ ಈಗಾಗಲೇ ಹಣ ಕೂಡ ಕೊಟ್ಟಿಲ್ಲ. ಹಣ ಇಲ್ಲದೆ ಇದ್ರು ಶಾಸಕರು ಫಾರಿನ್ ಟೂರ್ ಹೋಗ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸಿಟಿ ರವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವರು ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ. ಇದರ ಅರ್ಥ ಕೆಲವರಿಗೆ ನಾಯಕತ್ವ ಬದಲಾವಣೆ ಬೇಡ. ಬೆಂಗಳೂರಲ್ಲಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಔಷಧಿ ಕೊಡೋದಕ್ಕೆ ಆಸ್ಪತ್ರೆಗಳಲ್ಲಿ ದುಡ್ಡಿಲ್ಲ, ಆದ್ರೆ ಶಾಸಕರ ಫಾರಿನ್ ಟೂರ್ಗೆ ಸ್ಪಾನ್ಸರ್ ಮಾಡೋದಕ್ಕೆ ದುಡ್ಡಿದ್ಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ತೀವ್ರ ಕೊರತೆ ಎದುರಾಗಿದೆ. ಆ ವಿಚಾರದ ಬಗ್ಗೆ ಸಿಟಿ ರವಿ ಮಾತಾಡಿರೋದು. ಇಷ್ಟೆಲ್ಲ ಇದ್ರೂ ಕೆಲವರು ಮಾತ್ರ ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ. ಇದರ ಅರ್ಥ ಕೆಲವರಿಗೆ ಮಾತ್ರ ನಾಯಕತ್ವ ಬದಲಾವಣೆ ಬೇಡ, ಕೆಲವರಿಗೆ ಬದಲಾವಣೆ ಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಂತ ಎಂಎಲ್ಸಿ ಸಿಟಿ ರವಿ ನಾಯಕತ್ವ ಬದಲಾವಣೆ, ಈ ಶಾಸಕರ ಫಾರಿನ್ ಟೂರ್ ಜೊತೆಯಲ್ಲಿ ಔಷಧಿ ಕೊರತೆ ಬಗ್ಗೆ ಮಾತಾಡಿದ್ದಾರೆ. ಕರ್ನಾಟಕದಲ್ಲಿ ಆಸ್ಪತ್ರೆಗಳಿಗೆ ಔಷಧಿ ಸರಬರಾಜಾಗ್ತಾ ಇಲ್ಲ. 860ಕ್ಕೂ ಹೆಚ್ಚು ಜೀವರಕ್ಷಕ ಔಷಧಿಗಳು ಆಸ್ಪತ್ರೆಯಲ್ಲಿ ಟೆಂಡರ್ ಕರೆದು ಸಪ್ಲೈ ಆಗದೇ ಇರೋದ್ರಿಂದ ಬಡ ರೋಗಿಗಳು ಹೆಚ್ಚಿನ ಹಣ ತೆತ್ತು ಖಾಸಗಿ ಮೆಡಿಕಲ್ ಶಾಪ್ಗಳಲ್ಲಿ ಖರೀದಿ ಮಾಡಬೇಕಾದಂತ ದುಸ್ಥಿತಿ ಇದೆ. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಕರ್ನಾಟಕ ರಾಜ್ಯ ದೇಶದಲ್ಲಿ ರೈತರ ಆತ್ಮಹತ್ಯೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಇಂಥ ಸಂದರ್ಭದಲ್ಲಿ ಜನರ ಸಂಕಷ್ಟಕ್ಕೆ ನೆರವಾಗೋದ್ರ ಬದಲಿಗೆ ವಿದೇಶಕ್ಕೆ ಒಂದು ಗುಂಪು ವಿದೇಶಕ್ಕೆ ಹೋಗಿದೆ. ಅದರ ಅರ್ಥ ಕೆಲವರಿಗೆ ನಾಯಕತ್ವ ಬದಲಾವಣೆ ಬೇಕು.